ನಿಮ್ಮ ಪ್ರಕಾರ ಈಗ ಫೈನಲಿ ಯಾರು ಬರಬಹುದು ಅಂತ ಅದು ಹೇಳೋದು ತುಂಬ ಕಷ್ಟ ಆಗ್ಬಿಡ್ತದೆ. ಯಾಕೆಂದರೆ ಈ ಬಿಗ್ ಬಾಸ್ ಅನ್ನೋದು ಇನ್ನೂ ಒಂದು ಜನವರಿ ಸಂಕ್ರಾಂತಿ ಹಬ್ಬದ ತನಕ ಜರ್ನಿ ಇರೋದ್ರಿಂದ ಈಗ 6 ವಾರ ಕಳೆದೈತೆ, ಇನ್ನೂ 10 ವಾರ ಐತೆ. ಅಲ್ಲಿ ಆಮೇಲೆ ಇರುವಂಥ 18 ಜನನೂ ಒಬ್ರಿಗೆ ಅವ್ರವ್ರ ವೃತ್ತಿನಲ್ಲಿ ತುಂಬ ಸಾಧನೆ ಮಾಡಿರೋರೆ. ಇವರು ಕಡಿಮೆ ಇವರು ಜಾಸ್ತಿ ಅಂತ ಇಲ್ಲ, ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದನೇ ಬಿಗ್ ಬಾಸ್ ಕೈಗೆ ಹಾಕಿ ಅಲ್ಲಿ ಆಟ ಆಡ್ತಾ ಇರೋದು. ಅದರಿಂದ ಇಂಥರೇ ಫೈನಲ್ಗೆ ಹೋಗ್ತಾರೆ, ಇಂಥವ್ರು ಮನೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಈಗ 6 ವಾರದ ಒಂದು ಫಲಿತಾಂಶವನ್ನು ನೋಡಿದಾಗ ನಿಜವಾಗ್ಲೂ ಗಿಲ್ಲಿ ಚೆನ್ನಾಗಿ ಆಡ್ತಾವ್ರೆ, ರಕ್ಷಿತಾ ಅವ್ರು ಚೆನ್ನಾಗಿ ಆಡ್ತಾವ್ರೆ, ಅಶ್ವಿನಿ ಮೇಡಮ್ ಅವ್ರು ಚೆನ್ನಾಗಿ ಆಡ್ತಾವ್ರೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಈಗ ಒಂದು ಆಟ ಆಡೋಣ. ಓಕೆ, ರ್ಯಾಪಿಡ್ ಫೈರ್ ರೌಂಡ್. ಓಕೆ, ನಿಮ್ಗೆ ನಾನು ಹೇಳ್ತೀನಿ ಯಾರೋದು ಆ ವ್ಯಕ್ತಿ ಹೆಸರು ಹೇಳಿ, ಸೊ ಯಾಕೆ ಅಂತ ಹೇಳಿ. ಸೊ ಡ್ರಾಮಾ ಕ್ವೀನ್ ಆ ಥರ ಏನಿಲ್ಲ, ಯಾಕೆಂದ್ರೆ ಮತ್ತೆ ಸೇಫ್ ಆನ್ಸರ್ ಕೊಡ್ತಿದಾರೆ ಅವರು. ಆ ಥರ ಹೇಳ್ಬಿಟ್ರೆ ತುಂಬ ಇದಾಗ್ಬಿಡ್ತದೆ. ಯಾಕೆಂದ್ರೆ ಒಂದು ಗೇಮ್ ಅಷ್ಟೇನೆ. ಈಗ ಏನೋ ಒಂದಷ್ಟು ಬೋರ್ಡ್ಗಳಿರುತ್ತೆ, ಆ ಟಾಸ್ಕ್ನಲ್ಲಿ ಒಬ್ಬೊಬ್ರಿಗೆ ಹಾಕ್ಬೇಕು ಅನ್ನೋದು ಅಷ್ಟೇ ಬಿಟ್ರೆ ವೈಯಕ್ತಿಕವಾಗಿ ಯಾರು ಯಾವತ್ತೂ ಸಲ್ಲದಿಲ್ಲ. ನಿಜವಾಗ್ಲೂ ಯಾರು ಯಾವ ಪದಕ್ಕೂ ಅಲ್ಲಿ ಅರ್ಹರಲ್ಲ. ಎಲ್ಲ ಅವ್ರವ್ರ ಆಟ ಚೆನ್ನಾಗಿ ಆಡ್ತಾ ಇದ್ರೆ ಎಲ್ಲರೂ ಒಳ್ಳೆಯರು ಅಷ್ಟೇನೆ. ಯಾರು ಡ್ರಾಮಾ ಕ್ವೀನ್ ಆ ಥರ ಏನಿಲ್ಲ. ಓಕೆ, ತುಂಬಾ ಕಾಮಿಡಿ ಮಾಡೋದು ಗಿಲ್ಲಿ ತುಂಬಾ ಎಲ್ಲರೂ ಮನೋರಂಜನೆ ಮಾಡ್ತಾ ಇದ್ದಾನೆ. ಸೂಪರ್ ಲವ್ ಸ್ಟೋರಿ ಇದೆಯಾ? ಆ ಥರ ಏನು ನನ್ಗನ್ಸಿಲ್ಲ. ತುಂಬಾ ಸ್ವಾಭಿಮಾನಿ ಆ ಥರದ್ದು ಸ್ವಾಭಿಮಾನಿ ಆ ಥರ ಏನೂ ಇಲ್ಲ. ನಾನು ಈ ಕೆಲಸ ನಾನು ಅನ್ಕೊಂಡಂಗೆ ಆಗ್ಬೇಕು, ಇಲ್ಲ ನಾನು ಸ್ವಾಭಿಮಾನಕ್ಕೆ ಸ್ವಲ್ಪ ಧಕ್ಕೆ ಬರ್ತೀನಿ, ಇಲ್ಲ ಆ ಥರ ಏನಿಲ್ಲ. ಯಾಕೆಂದ್ರೆ ಅಲ್ಲಿ ಹೇಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಪ್ರತಿದಿನ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀವಿ. ಇವತ್ತು ನಾನು ಈ ಕೆಲಸ ಮಾಡಿದ್ರೆ ನೀವು ಆ ಕೆಲಸ ಮಾಡಬೇಕು, ನೀವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಇವತ್ತು ಮುಗಿತವ್ರು ನಾಳೆ ಅದೆಲ್ಲ ಅದಲು ಬದಲಾಗ್ತಾರೆ, ನೀವು ಇದನ್ನು ಮಾಡಿ ನಾವು ಅದನ್ನು ಮಾಡಿ ಅಂತ. ಹಂಗೆ ಎಲ್ಲ ಕೆಲಸನೂ ಎಲ್ಲರೂ ತುಂಬ ರೊಟೇಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನೇ ಮಾಡಬೇಕು, ಇದನ್ನೇ ಮಾಡ್ಬೋದು, ಇದನ್ನು ಮಾಡಬಾರ್ದು ಅನ್ನೋದು ಯಾರ್ದೋ ಇಲ್ಲ. ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಇಡೀ ಬಿಗ್ ಬಾಸ್ ಮನೆಯೇ ತುಂಬಾ ಚೆನ್ನಾಗಿ ಇದೊಂಥರ ದೇವಸ್ಥಾನ, ಇದನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ತರದಲ್ಲಿ ಕೆಲಸ ಮಾಡ್ತಾರೆ. ಯಾರು ಧ್ರುವಂತ ಅಂತ ಅನಿಸ್ತದೆ. ಹೌದಾ? ಖಂಡಿತ ತುಂಬಾ ಚೆನ್ನಾಗಿ, ತುಂಬಾ ಅವ್ರಿಗೆ ಏನ್ ಕೆಲಸ ವಹಿಸಿದ್ರು ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕು. ಬಿಗ್ ಬಾಸ್ ಮನೆಯನ್ನ ತುಂಬಾ ಶುಚಿಯಾಗಿಡ್ಬೇಕು, ಅದೊಂದು ದೇವಾಲಯ ಅನ್ನೋ ತರದ ಅನ್ಕೊಂಡು ಧ್ರುವಂತ. ಓಕೆ, ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಅವ್ರಿಗೆ. ತುಂಬಾ ಚೆನ್ನಾಗಿ ಒಂದು ದೇವಸ್ಥಾನ ತರ ನೋಡ್ಕೊತಾ ಇದ್ದಾರೆ. ಟಾಸ್ಕ್ ಬಂದ್ರೆ ರಾಕ್ಷಸ ಆಗ್ತಾರೆ ಯಾರು? ಟಾಸ್ಕ್ ಅಂದರೆ ತುಂಬ ಸ್ಟ್ರಾಂಗ್ ಇರೋರು ನಮ್ಮ ಧನುವರ್ ಆಗ್ಬೋದು, ಆಮೇಲೆ ರಘುವಣರ್ ಆಗ್ಬೋದು, ಆಮೇಲೆ ಸೂರಜ್ ಆಗ್ಬೋದು, ಅಭಿ ಆಗ್ಬೋದು. ಇವರಿಷ್ಟು ಜನ ಗಂಡು ಮಕ್ಕಳಲ್ಲಿ ಒಂದು ಗೇಮ್ ಅಂತ ಬಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಮೈ ಕೈ ಏನೇ ಗಾಯ ಆದರೂ ಏನೋ ನಾನು ಗೆಲ್ಲೇಬೇಕು, ಆಡಲೇಬೇಕು ಅಂತ. ಹೆಣ್ಮಕ್ಳಲ್ಲಿ ಇದೇ ಥರ ಮಾಡಿದಾಗ ರಾಸಿಕಾ ಆಗ್ಬೋದು, ಜಾನ್ವಿ ಮೇಡಮ್ ಅವ್ರು ಆಗ್ಬೋದು, ಆಮೇಲೆ ಅವರನ್ನ ಜಾಸ್ತಿ ಮೈಕೈ ಎಲ್ಲ ಕಿತ್ಕೊಂಡು ಎಲ್ಲ ಇಲ್ಲ ನಾನು ಆಡ್ಲೇಬೇಕು, ಗೆಲ್ಬೇಕು ಅನ್ಕೊಂಡು ಆಡ್ತಾ ಇದ್ದಾರೆ. ಓಕೆ, ರೊಮ್ಯಾಂಟಿಕ್ ಗರ್ಲ್ ಆರ್ ಬಾಯ್ ಅಂದ್ರೆ ರೊಮ್ಯಾಂಟಿಕ್ ಅಂದ್ರೆ ಪ್ಲೇ ಬಾಯ್ ತರ, ಅಂದ್ರೆ ಸುಮ್ಮನೆ ಕಾಲು ಎಳೆಯೋದಾಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಆಗಿರೋದಾಗಿರ್ಬೋದು. ಯಾರು ಅಂದ್ರೆ ರೊಮ್ಯಾಂಟಿಕ್ ಅಂದ್ರೆ ಎಲ್ಲ ಹುಡುಗಿರ ಜೊತೆಗೆ ಮಾತಾಡ್ತಾ ಫ್ಲರ್ಟ್ ಮಾಡ್ತಾ ಆ ಥರ ಏನಿಲ್ಲ. ಯಾಕೆಂದ್ರೆ ಅಲ್ಲೊಂದು ಸಂಬಂಧ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಕೆಲವೊಂದು ಟೈಮ್ನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ವಾದ ವಿವಾದ ಆಗ್ತದೆ. ಆಮೇಲೆ ಅದನ್ನ ಹೊರತುಪಡಿಸಿದ್ರೆ ಎಲ್ಲರೂ ಜೊತೆನಲ್ಲಿ ಊಟ ಮಾಡ್ತೀವಿ, ಎಲ್ಲರೂ ತರಲೆ ತಮಾಷೆ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಮಲಗ್ತೀವಿ. ಓಕೆ, ತುಂಬಾ ಕುತಂತ್ರಿ ಅಂದ್ರೆ ಯಾರು? ಅದೇ ನಾನು ಹೇಳ್ತೇನೆ ನಿಮ್ಗೆ ಆಲ್ರೆಡಿ. ಆ ಥರ ಬೋರ್ಡ್ಗಳು ಅಷ್ಟೇನೆ, ಅದು ಯಾರಿಗೂ ಸಲ್ಲಲ್ಲ. ಅದು ಆ ಗೇಮಲ್ಲಿ ಅಷ್ಟೇ ಒಬ್ಬೊಬ್ರಿಗೆ ಹಾಕ್ಲೇಬೇಕಾದ ಅನಿವಾರ್ಯ. ಅದು ಆ ಟಾಸ್ಕಲ್ಲಿ ಅಷ್ಟೇ ಒಂದಷ್ಟು ಬೋರ್ಡ್ ಕೊಟ್ಟಿರ್ತಾರೆ. ಅದು ಹೊರತುಪಡಿಸಿದ್ರೆ ನಿಜವಾಗ್ಲೂ ವೈಯಕ್ತಿಕವಾಗಿ ಯಾರಿಗೂ ಅದನ್ನ ಬಯಸೋದೇ ಇಲ್ಲ. ಓಕೆ, ಸೊ ಹಂಗೆ ತುಂಬಾ ಡ್ರಾಮಾ ಕ್ವೀನ್ ಹೇಳಲ್ಲ ಅಂತ ಅಂದ್ರೆ ನೀವು ಆಬ್ವಿಯಸ್ಲಿ. ಸೊ ಓಕೆ, ಇವಾಗ ಬಿಗ್ ಬಾಸ್ ಸಾಕು ಈಗ ಸದ್ಯಕ್ಕೆ, ಯಾಕಂದ್ರೆ ಅವ್ರು ತುಂಬಾ ಸೇಫ್ ಆನ್ಸರ್ ಕೊಡ್ತಿದ್ದಾರೆ ವೀಕ್ಷಕರೇ. ಯಾವುದೇ ರೀತಿ ಸೇಫ್ ಅಂತ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಏನ್ ಅನಿಸ್ತದೆ ಅದು ಹೇಳ್ಬೇಕು. ಇಲ್ದಿರದ ಒಬ್ರು ವ್ಯಕ್ತಿ ಬಗ್ಗೆ ಯಾವ್ದೋ 3 ದಿನ 4 ದಿನದಲ್ಲಿ ಇವ್ರು ಹಿಂಗೆ ಅಂತ ಹೇಳಿದ್ರೆ ನಾವೇ ಅವ್ರ ಬಗ್ಗೆ ತಪ್ಪು ಸಂದೇಶ ಸಮಾಜಕ್ಕೆ ಕೊಟ್ಟಂಗೆ ಆಗ್ತದೆ. ಓಕೆ, ಯಾರು ಕುಕಿಂಗ್ ಮಾಡ್ತಾರೆ ಅಂತಂದ್ರೆ ನಾನು ಇವತ್ತು ಊಟ ಮಾಡೋ ಡೌಟಪ್ಪ ಅಂತ ಅನ್ಕೊಳ್ಳೋರೆ ಯಾರು ಇಲ್ಲ. ಒಳ್ಳೆ ಕುಕ್ ನಿಜವಾಗ್ಲೂ ಏನು ಅಂದ್ರೆ ಅಡಿಗೆ ಅಂದ ತಕ್ಷಣ ನಾವು ತುಂಬಾ ಚೆನ್ನಾಗಿ ಯಾರು ಮಾಡ್ತಾರೆ ಅವರು ಕೊಡ್ತೀವಿ. ಈಗ ರಘುವಣವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಜಾನ್ವಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು. ಮೊದ್ಲು ಅದಕ್ಕಿಂತ ಮುಂಚೆ ಫಸ್ಟ್ 1 ವಾರ 2 ವಾರ ನಮ್ಮ ಮಂಜು ಬಾಸಣಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಎಲ್ರಿಗೂ ಅಡುಗೆ ಮಾಡೋರು, ಟೈಮ್ ಸರಿಯಾಗಿ ಎಲ್ರಿಗೂ ಬಡಿಸ್ತಾ ಇದ್ರು. ಅದು ಬಿಟ್ರೆ ಈಗ ನಮಗೆ ಬರಲ್ಲ, ನಾವು ಮಾಡಕ್ ಹೋಗ್ತಿರಲಿಲ್ಲ.
ಅಲ್ಲಿ ತುಂಬ ಯಾರು ಚೆನ್ನಾಗಿ ಬರ್ತದೆ ಅವ್ರಿಗೇನೆ ನಾವು ಅಡುಗೆ ನೀವು ಮಾಡಿ ಅಂತ ಬಿಡ್ತಾ ಇದ್ದೀವಿ. ಓಕೆ, ನೀವು ಒಂದು ದಿನ ಕ್ಯಾಪ್ಟನ್ ಆಗಿದ್ದು ಅಂದರೆ ಒಂದು ವಾರ ಕ್ಯಾಪ್ಟನ್ ಆಗಿದ್ರೆ ಯಾವ ರೂಲ್ಸ್ ತಗೊಂಡ್ಬರ್ತಿದ್ದು ಬಿಗ್ ಬಾಸ್ ಮನೇಲಿ? ಅಲ್ಲಿ ಏನು ಸ್ಪೆಷಲ್ ಅಂತ ಏನೂ ಇಲ್ಲ. ಅಂದರೆ ಈಗ ಏನು ಮಾಡಿದ್ರು ಅದಕ್ಕಿಂತ ವಿಶೇಷವಾಗಿ ಏನಾದ್ರು ಮಾಡಬೇಕು ಅಂತ ಅಷ್ಟೇ ಒಂದೇನು ನೀವೇನು ಸ್ಪೆಷಲ್ ಅಂತ ಏನು ಸ್ಪೆಷಲ್ ಮಾಡಿ ಗೊತ್ತಿಲ್ಲ, ಅದು ಈಗ ಹೇಳೋಕ್ಕಾಗೋದಿಲ್ಲ. ಆ ಒಂದು ಸಮಯ ಸಂದರ್ಭಕ್ಕೆ ಬೇರೆ ಏನೂ ಇಲ್ಲ. ಅಲ್ಲಿ ಕ್ಯಾಪ್ಟನ್ ಆಗಲಿ ಯಾರೇ ಆದರೂ ಅಲ್ಲಿ ಕೆಲವೊಂದು ನಿಯಮಗಳು ಅವು ಇದ್ದೇ ಇರೋದು. ಯಾವುದು ಮನೆ ಶುಚಿಯಾಗಿಡಬೇಕು ಆಯಿತಾ, ಆಮೇಲೆ ಗೇಮ್ ಕೊಟ್ಟಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಆಡಬೇಕು. ಕೆಲವೊಂದು ಯಾರು ಕ್ಯಾಪ್ಟನ್ ಆದರೂ ಕೆಲವೊಂದನ್ನ ಅದು ಮಾಡಲೇಬೇಕು ಅದನ್ನ. ಓಕೆ, ಸೊ ಇವಾಗ ಒಂದು ಟೈಮಲ್ಲಿ ಅನ್ಸಿರುತ್ತೆ, ಐ ಡೋಂಟ್ ನೋ ನಿಮ್ಗೆ ಅನ್ಸಿದ್ಯೋ ಇಲ್ವೋ ಅಂತ, ನಾನು ಈ ಹೆಜ್ಜೆ ಇಟ್ಟಿದ್ದು ಜನಗಳಿಗೆ ತಪ್ಪಾಗಿ ಕಂಡಿರಬಹುದು ಅಂತ ಏನಾದರೂ ಅನ್ಸಿದ್ಯಾ? ಆ ಥರ ಏನೂ ಇಲ್ಲ. ಇಲ್ಲ, ಆ ಥರ ನನಗೇನು ಅನ್ಸಲ್ಲ. ಅದೇ ಪಶ್ಚಾತ್ತಾಪದ ಮೈಂಡ್ ಸೆಟ್ ಆ ಥರ ಏನೂ ಇಲ್ಲ. ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗುತ್ತೆ, ನನಗೆ ಏನು ಅನ್ನಿಸ್ತದೆ ನಾನು ಅದನ್ನ ಮಾಡಬೇಕು ಅಂತ. ಈಗ 100 ಜನ 100 ಥರ ಮಾತಾಡ್ತಾರೆ, 100 ಜನ ಐಡಿಯಾನು ತಗೊಂಡು ನಾನು ಏನು ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನನಗೇನು ಅನ್ನಿಸ್ತದೆ, ಯಾವ ಸರಿ ಅಂತ ಅನ್ನಿಸ್ತದೆ, ನಾನು ಹಾಗೆ ನಡ್ಕೋತಾ ಇತ್ತು. ಓಕೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲ್ತಿರೋ ಪಾಠ ಏನು? ಅದೇ ನಾನು ಹೇಳದ್ನೆಲ್ಲ ಸಾಕಷ್ಟು ಕಲ್ತಿದ್ದೀನಿ, ಇಂಥದ್ದೇ ಅಂತಲ್ಲ. ನನ್ನ ಜೀವನಕ್ಕೂ ಅಷ್ಟೇ ತುಂಬ ಯಾವುದು ಬೇಕು, ಯಾವುದು ಒಳ್ಳೇದು ಆ ಥರದ್ದು ತುಂಬ ತಗೊಂಡಿದ್ದೀನಿ. ಯಾವ್ದು ಬೇಡ ಅದಲ್ಲೇ ಬಿಟ್ಟಿದ್ದೀನಿ. ತುಂಬ ಕಲ್ತಿದ್ದೀನಿ, ಅದನ್ನು ಅಳವಡಿಸ್ಕೊತೀನಿ, ಜೀವನ ಪರ್ಯಂತ ಜರ್ನಿ ಮಾಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.